ಇವತ್ತರ ಸುಸೂತ್ರಾಗ ನಿನಗೆ ಚಂದಾಗ ಅರ್ಬಿ ಹಾಕೊಂಬರಕ್ಕೆ ಆಗಿಲ್ಲ ಅರ್ಬಿ ನೋಡು ಅಂಚಡಿನೊಂದು ಏನು ಬೀಗ್ರು ಹೇಳಿದೆ ಬೀಗ್ರ ಮನೆಗೆ ಬೀಗ್ತನ ಮಾಡಕ್ಕೆ ಬಂದಿಯ ಇವ್ರ ಮನ್ಯಾಗ ಜಿತಿಕ್ಕಿರಾಕ್ ಬಂದಿಯ ನಿನ್ನ ಮಾರಾಗಲಿ ಎಲ್ಲಿ ಹೋದ್ರು ನಿಂದಿಂದ ನನಗೆ ಸುಮಾರು ನೋಡಿ ಎಲ್ಲಿ ಹೋದ್ರು ನನಗೆ ನಿಂದಿಂದನ ಸುಮಾರು ನನಗೆ ಹಾಂ ಅಲ್ಲ ಏನು ತಿಳ್ಕೊಬೇಕಾದ್ರೆ ನೀನು ನೋಡಿ ಅಂತ ನಾನು ಏಯ್ ಹೆಚ್ಚಿನ ಮಾತಾಡಕ್ಕೆ ಹೋಗಬೇಡ ಏನು ಅವರು ಇಲ್ಲಡೆ ನನ್ನ ಅರ್ಬಿ ಕೂಡ ಬೀಗ್ತನ ಮಾಡೋದಿಲ್ಲ ನನ್ನ ಮಗಳು ನೋಡಿ ಬೀಗ್ತನ ಮಾಡಕತ್ತಾರ ಏನು ಇರೋದು ತಗೋ ನಿಂದಿಷ್ಟು ಏನ ನಿನ್ನ ರಾಡಿ ಮುಗಿದೇನೆ ಇಲ್ಲ ಏನ ನಿಂದಿಷ್ಟು ಇರೋದ ನಿಂದು ಕಣ್ಣಿಗಿರ ಹೋಲಿ ನೀನು ಏನತ್ತಾಗ ಹಂಗೆ ಎಂಥದ್ದು ಬೇಕಂತದ್ದು ಹಾಕೊಂಬರೋಲ್ಲ ಬಿಡು ಯಾಕೆ ತಲೆ ಕೆಡ್ಸ್ಕೊಂತೀಯ ಸಾಂತ್ರಕ್ಕ ಆಗ್ಬೇಕಾಗಿತ್ತು ಕೆಲಸ ನೋಡ್ಕೊ ಮೊದಲ ಅವನ ಮುಂದೆ ಬೀಗ್ರು ಹಿಂಗೆ ಅಂತ ಏನು ಹೇಳಿಲ್ಲ ಏನಿಲ್ಲ ನಮ್ಮ ಶಾಂತ ಒಂದು ಸುದ್ದಿ ನೀನು ನೋಡಿ ಮತ್ತೆ ಎಲ್ಲ ಕೂಡಿ ಏನರ ಕೂಡ ಆಮ್ಯಾಗೆಲ್ಲ ಕೂಡಿ ಹೊಲಿಗೆ ಎದ್ದು ಆಮ್ಯಾಗ ಉಗುಳ್ಸ್ಕೊಂಡು ಅವನ ಕಡೆ ಸುಮ್ಕುಂದ್ರ ತಾಯಿ ಮತ್ತು ಅದೇನ ಅಂತಾರಲ್ಲ ಅಂತಾವೆಲ್ಲ ಅವಂಗೆ ಹೇಳಿಬಿಟ್ಟೆ ಅಂದ್ರೆ ಮುಗಿದ ಹೋತ ಮೊದಲ ಅವಂಗೆ ನಾ ಮಾಡೋದು ಒಂದು ಮನ್ಸಿಗೆ ಬರೋದಿಲ್ಲ ಇನ್ನು ಹಿಂಗೆಲ್ಲ ಕಾಯಿಲೆ ಐತಿ ಹಿಂಗೆಲ್ಲ ಸಮಸ್ಯೆ ಐತೆ ಅಂತ ಹೇಗಿದೆ ಅಂದ್ರೆ ಬೀಗ್ತನ ಮಾಡಿ ಕೊಡೋದಿಲ್ಲ ಈಕಿ ಸಾವಂತ್ರಿ ಸುಖದ ಸಾವಂತ್ರಿ ಅಲ್ವಾ ಯಾಕೆ ಬೇಕಾಗಿತ್ತೆ ವಾನಾಗಿದ್ದನೆಲ್ಲ ಅಂತ ನಾನು ಚಂದಾಗೆ ಮಂಟ ನೋಡಿ ಬೇರೆ ಕಡೆ ಕೊಡೋಣ ಅಂದ್ರೆ ಲೋಕ್ಸ ಕೋಟಿ ಆದ ಇದು ಅಂತ ತಲೆಯಾಗ ತುಂಬಿಕೊಂಡು ಅಲ್ಲ ನಿಂಗೂ ಮುಂದೆ ನಾನು ಹೆಂಗೆ ಸುಳ್ಳು ಬಿಡಲಿ ಅಂತ ನಾನು ಈಗ ನೋಡಿದ್ರೆ ನಮ್ಮ ಶಾಂತಾವ್ 10 ಮಿನಿಟ್ ಹಿಂಗಿದ್ರೆ 10 ಮಿನಿಟ್ ಹಿಂಗಿರ್ತೈತಿ ಅವಂಗಾರ ಏನು ಸುದ್ದಿ ನನ್ನ ಕಡೆನೂ ಹೇಳ್ಕೊಡ್ಲಿಲ್ಲ ಕರ್ಕೊಂಬಂದ ಈಗ ಅವನು ಮುಂದೆ ಏನರ ಈಕಿ ದಾಮ್ರಾಟ ಚಲೋ ಮಾಡಿದ್ಲ ಅಂದ್ರೆ ಯವ್ವ ನಮ್ಮ ಶಾಂತವ ಸುಮ್ಮಿರಕ್ಕೆಲ್ಲಕಿ ಡಾಮ್ರಾಟ ಚಲೋ ಮಾಡಿದ್ರೆ ಏನಾಕತಿ ನಂಬಿ ನನ್ನ ಮಗಳು ನಿಮ್ಮ ಕೈ ಕೊಟ್ರೆ ಇದನ್ನ ನೀವು ಮಾಡೋದು ಅಂತ ನಿಂಗೂ ಅಂದ್ರೆ ಏನು ಮಾಡಿವ ಯವ್ವ ಖರೆ ನಾವು ಈ ಸಾವಿತ್ರಿಯಿಂದ ನಾವು ಸಗಣಿ ತಿಂದು ವ್ಯವಹಾರ ಮಾಡ್ಕೊಳ್ಳೋದು ನೋಡು ಈಗ ಶಾಂತವಕ್ಕಂದು ಎಲ್ಲ ಓಟು ಸುದ್ದಿ ಏನ್ರ ನಿಂಗಪ್ಪಣ್ಣ ಗೊತ್ತಾತಂದ್ರೆ ಈಕಿನ ಮನಿನ ಮುಟ್ಟಿ ಕೊಡೋದಿಲ್ಲ ಅವ ಸಾವಂತ್ರಕ್ಕನ್ನ ಇಲ್ಲೇ ತೆಗ್ದು ಇಲ್ಲೇ ಹೋಗುದು ಹೊಕ್ಕನ ಆಯ್ಕಿನ ಹೆಂಗೆ ತಿಳ್ಕೊಳ್ದೆ ಆಯ್ಕಿ ಯಾವ ತಾರದಾಗ ಅದಾಳ ಏನ ಈಗ ಆರಾಮನ್ರಿ ಬೀಗ್ರ ಆರಾಮ್ರಿ ಆರಾಮ ಭಾಳ ಖುಷಿ ಆಯ್ತು ಬಿಡ್ರಿ ನಿಮ್ಮ ಮನೆಯವ್ರು ನೋಡಿದ್ದಿಲ್ಲ ಅವ್ರನ್ನ ಕರ್ಕೊಂಬಂದು ಭಾಳ ಚಲೋ ಕೆಲಸ ಮಾಡಿದ್ರಿ ಏರಿ ಇವ್ರು ಕುಂತಾರಲ್ಲ ಇವ್ರ ನಮ್ಮ ದೀಪಾರಪ್ಪಾರ ಅವ್ರ ನಡುವನೇವ್ರು ಅವ್ರ ಅವ್ವಾರ ಅವ್ರಂತೂ ನಿಮ್ಗೆ ಗೊತ್ತಾಯ್ತಲ್ಲ ಏನು ಪರಿಚಯ ಮಾಡ್ಕೊಡೋ ಹರ್ಕತ್ತಿಲ್ಲ ಏನಿಲ್ಲ ಈ ಕೃಷ್ಣ ಯಾ ನಾಜುಕ್ಲೆ ಮಾತಾಡಕತ್ತಾಳ ಅಂದ್ರೆ ಹಳ್ಳಿ ಲೆವೆಲ್ನ್ಯಾಗ ಅದಾಳ ಹ್ಞೂ ವಾ ಅಂದ್ರೆ ಮತ್ತು ಅಣ್ಣಾರನ್ನ ನಾವು ನೋಡಿದ್ದಿಲ್ರ ನೀವು ನಮ್ಮ ಮನೆಯವ್ರು ನೋಡಿದ್ದಿಲ್ರ ಅದಕ್ಕೆ ಹಾಗಾಗಿ ಮತ್ತು ಮದುವೆ ವಿಚಾರ ಬರೀ ಮಾತುಕತೆ ಮ್ಯಾಗ ಆಗಿದ್ದು ಅದಕ್ಕೆ ಹೆಂಗೆ ಏನು ಅಂತ ಹೇಳಿ ಒಂದು ಸರಿ ಬಂದ ಹೋದ್ರ ಆತ ಅಂತ ಬಂದಿವ್ರಿ ನಾವು ಇಲ್ಲಡ್ರಿ ಅಣ್ಣಾರ ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಏನ್ರಿ ನಮ್ಮ ವೀರಾಮ ಒಬ್ಬ ಮಗ ರೀ ಏನ್ರಿ ಮತ್ತು ಹಳ್ಳಿ ನನಗೆ ಯಾರು ಹೆಣ್ಮಕ್ಳು ಇಲ್ರಿ ನಿಮ್ಮ ಮಗಳ ನಮಗೆ ಮಗಳ ಇದ್ದಂಗೆ ನಮ್ಮ ಅಕ್ಕಾರ್ದಂತ್ರು ಗೊತ್ತೈತಲ್ಲ ನಿಮಗೆ ಅದ ಧೈರ್ಯದ ಮ್ಯಾಗರಿವಾ ಇಲ್ಲ ಅಂದ್ರು ಈಕಿ ನನ್ನ ಹೆಂಡತಿ ನೋಡಿದ ಮಂತ್ಯಾನ ಬರೀ ಕೈಯಾನ್ ತೆಗೆದು ಕಾಲಾನ್ ತೆಗೆದು ಕೈಯಾಗ ತಾರಾ ತಿಗಡಿ ಮಂತ್ಯಾನ ನೋಡಿರ್ತಾಳೆ ಈಕಿ ಅದಕ್ಕೆ ಪುಣ್ಯಕ್ಕೆ ಇಲ್ರಿ ವಾಕಾರ ನಾವು ಇಲ್ಲರಿ ನೀವು ನಮ್ಮ ಕಮಲೋಕಾರ ತಂಗಿಯರು ಅಂದ್ಕೊಳ್ಳೆ ನಾ ಹಿಂದೂ ವಿಚಾರ ಮಾಡಿಲ್ಲ ಮುಂದೆ ವಿಚಾರ ಮಾಡಿಲ್ರಿ ವಾ ಸಮುದ್ರ ಇದ್ದಂಗೆ ರೀ ಅವ್ರ ಮಗಳು ನೀವು ಅವ್ರ ತಂಗಿಯರು ಅಂತಂದ್ರೆ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕೊಡಾಕ ನಮಗೆ ಯಾವುದು ಏನು ಅಬ್ಜೆಕ್ಷನ್ ಇಲ್ಲ ಬಿಡ್ರಿ ಹ್ಞೂನ್ರಿ ನಾ ಹೆಚ್ಚಿಂದ ಏನು ಹೇಳಿಲ್ಲ ನೋಡ್ರಿ ನಮ್ಮ ಬೀಗ್ರ ತಂಗಿ ಮಗಗ ಅಂತ ಅಷ್ಟ ಅಂದಿರ ನಮ್ಮ ಮನೆಯವರು ಏನು ವಿಚಾರ ಮಾಡಿಲ್ಲ ನೋಡ್ರಿ ಕಮಲಾಕರ್ ತಂಗಿ ಅಂದ್ರೆ ಬಿಡ ಹೋಲಿ ಸಮುದ್ರ ಇದ್ದಂಗೆ ಅವರು ಅಂತ ಹೇಳಿ ಒಂದೀಟು ವಿಚಾರ ಮಾಡಿಲ್ಲ ನೋಡ್ರಿ ಅವ್ರು ಅಲ್ಲೇ ಮೋಸೋಗಿ ನಿಂಗಪ್ಪ ನಾನಿನ ಅಲ್ಲೇ ಮೋಸೋಗಿ ವೈನಿ ನೋಡಿ ನಮ್ಮ ವೈನಿ ಹಂಗ ಈಕಿನ ಅದಾಳ ಅಂತ ವಿಚಾರ ಮಾಡಿದ್ವಿ ಈಕಿ ಕಮಲವಲ್ಲ ಯಪ್ಪ ಕಾಳವು ಈಕಿ ನಾವು ಭಾಳ ಕಡೆ ನೋಡಿದ್ರಪ್ಪ ಎಲ್ಲ ಕನ್ಯೆ ಒಂದು ಬತ್ತೆ ಕೂಲಿಯಾಕೆ ಹತ್ತಿಲ್ಲ ನಿಮ್ಮ ಮಗಳದ್ದು ಬಗ್ಗೆನೂ ಭಾಳ ಹೇಳ್ಯಾಳ್ರಿ ನಾನು ಫೋಟೋ ನೋಡಿದೆ ಮತ್ತೇನೈತ್ರಿ ನಾವು ಏನು ಹಿಂದೂ ವಿಚಾರ ಮಾಡಿಲ್ಲ ಮುಂದೂ ವಿಚಾರ ಮಾಡಿಲ್ಲ ಲಕ್ಷ್ಮೀ ನಿಧಿಯರ್ ತಂಗಿ ಅಂದ ಕೂಡಲೇ ನಾವು ಏನು ವಿಚಾರ ಮಾಡಿಲ್ಲ ಬಿಡ್ರಿ ಮತ್ತು ಅಲ್ಲಿ ಕಣ್ಣಾರೆ ನೋಡಾಕತ್ತೀವಿ ಮತ್ತೀಗ ಅವ್ರಿಬ್ರು ಅಕ್ಕಾರ ಹೆಂಗೆ ಅದಾರಲ್ಲ ಆಕಿನೂ ಹಂಗೆ ಇರ್ತಾಳ ನಾನು ಹಿಂಗಾಗಿ ನಮ್ಮ ಶಾಂತ ಹೇಳಿದ ಕೂಡಲೇ ನಾನು ಮತ್ತೊಂದು ಇದನ್ನ ವಿಚಾರ ಮಾಡಲಿಲ್ಲ ನೋಡ್ರಿ ಆಗೋಲ್ದಕ್ಕ ಎಲ್ಲ ಕರೆಕ್ಟ್ ಚಲೋ ಆತಂತ ಹೇಳಿ ನಾನು ಒಪ್ಕೊಂಡ ಬಿಟ್ಟೆ ರೀ ಮತ್ತು ನಿಮ್ಮದು ಏನು ವಿಚಾರ ಕೊಡು ತಗೊಳ್ಳೋದು ಏನೇನು ಹೆಂಗೆ ವಿಚಾರ ಹೇಳಿದ್ರೆ ನಮಗೊಂದು ದಾರಿ ಕತ್ರಿ ಏನೇನು ಇಲ್ಲ ನೋಡ್ರಿ ಅಣ್ಣ ಇಲ್ಲಡ್ರಿ ನಾ ಅಂತದ್ ಯಾವಾರನೇ ಇಟ್ಕೊಂಡಿಲ್ಲ ಅಲ್ರಿ ಯಾರಿಗೆ ಏನು ಇಲ್ಲಡ್ರಿ ಒಂದು ಸೂಜಿ ಮುರುಕು ಕೊಟ್ಟು ಕಳ್ಸಿದ್ರಿ ನೀವು ನಿಮ್ಮ ಮಗಳಿಗೆ ನಾ ಚೊಕ್ಕ ಹೇಳ್ತೇನೆ ನೋಡ್ರಿ ಯಾಕೆ ಗೊತ್ತೇನ್ರಿ ಅಲ್ರಿ ನಮಗೆ ರಗಡದಾವ ಏನು ನಮ್ಗೆ 18 ಮಂದಿ ಮಕ್ಕಳ್ರಿ ಹಂಚಿಕೆ ಮಾಡಾಕ ಇರೋ ಒಬ್ಬ ನಮ್ಮ ಮಗ ಆಕಿನ ಒಬ್ಬಕ್ಕೆ ಸಸಿ ಏನು ಇದ್ದಿದ್ದಿನ ಒಂದಿಟ್ಟು ಹಂಚಿಕೆ ಮಾಡ್ಕೊಂಡು ಹೋದ್ರೆ ಸಾಕ್ರಿಪ್ಪ ಆದ್ರೆ ಒಂದು ಮಾತು ಹೇಳ್ತೇನ್ರಿ ಅಣ್ಣಾರ ನಮಗೆ ನೋಡ್ರಿ ನಾನು ನಿಧಿ ಲಕ್ಷ್ಮಿ ಹಂಗೆ ಇದನ್ನ ಮಾಡ್ತಾರಲ್ರಿ ಹಂಗೆ ನಡ್ಕೊಂಡು ಹೋದ್ರೆ ಸಾಕ್ರಿ ನಿಮ್ಮ ಮಗಳು
ಅಷ್ಟ ನೋಡ್ರಿ ನಾ ಕೇಳೋದು. ದೊಡ್ಡ ಗುಣ ರೀ ವಾ ನಿಮ್ದು, ದೊಡ್ಡ ಗುಣ. ಆದ್ರೂ ಹಂಗಂತ ಹೇಳಿ ನಾವು ಮಾಡೋದನ್ನ ಮಾಡಬೇಕಲ್ರಿ ಆ ಛಂದಸ್. ಮಾಡ್ಲಿಲ್ಲ ಅಂದ್ರ ಹೆಂಗ ಆಕತ್ರಿ, ಹೌದಲ್ರಿ? ಹೌದ್ರಿ ವಾ, ನನಗಂತರೂ ಗಂಡ್ಮಕ್ಳು ಇಲ್ರಿ. ಮತ್ತು ನಿಧಿ ಲಕ್ಷ್ಮೀದನು ಆಗಿನ ಟೈಮ್ಗೆ ಅವರು ಇದನ್ನು ಮಾಡಿಕೊಂಡು ನಮ್ಮದು ಅವಾಗ ಒಂದಿಟ್ಟು ಪರಿಸ್ಥಿತಿ ಗಂಭೀರ ಇತ್ರಿ. ಆದ್ರೆ ಅಕ್ಕಾರ ಲಗ್ನ ನಾನು ನಮ್ಮೂರಾಗ ಮಾಡ್ಕೋಬೇಕನ್ನೋ ವಿಚಾರ ಐತ್ರಿ. ನೀವು ಬೇಕಂದ್ರೆ ನಿಮ್ಮ ಇಲ್ಲೇನೈತಲ್ಲ ರಿಸೆಪ್ಷನ್ ಅವೇನ ಮಾಡ್ತಾರಲ್ರಿ, ಅದನ್ನ ಇಲ್ಲಿ ಇಟ್ಕೋರಿ. ಲಗ್ನ ಮಾತ್ರ ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ನಾನೇ ಮಾಡಿಕೊಡ್ತೇನೆ ರೀ. ಅಂದ್ರೆ ನನಗೂ ಒಂದಿಟ್ಟು ಮನಸ್ಸಿಗೆ ಸಂತೋಷ ಆಕತಿ. ಈಗ ನಾವು ಹೇಳ್ಬೇಕನ್ನೋದ ತಿಳಿವಲ್ರಿಪ್ಪ ನಮ್ಗೆ. ನಮಗೂ ಇರೋ ಒಬ್ಬನ ಮಗ. ಈಗ ನಿಮ್ಮ ಆಸೆಕ್ಕೂ ನಾವು ಇಲ್ಲ ಅನ್ನಕ್ಕೆ ಬರುದಿಲ್ಲ. ಯಾಕ ನಿಮ್ದು ಆಗ್ಲಿ ಬಿಡ್ರಿ, ಏನು ಹೌದಲ್ರಿ? ಇಲ್ಲರ ಏನೈತ್ರಿ, ಈಗ ನಾವಿದ್ದು ಹಾಳು ಕೊಂಪ್ಯಾಗ ಏನೈತ್ರಿ ಪಟ್ಟಣದಾಗ ಕರೆದ್ರ ಗಸಕ್ ನಾ 4 ಮಂದಿ ಮುತ್ತೈದಾರ ಬರುದಿಲ್ಲ. ಆಗ್ಲಿ ಬಿಡ್ರಿ, ಹಳ್ಳ್ಯಾಗ ಮದುವೆ ಮಾಡಿದ್ರೆ ಚಂದ ಅಣ್ಣಾರ ಏನ್ರಿ? ನೀವು ಹೆಂಗಂತೀರಿ ಹಂಗ ಹಳ್ಳ್ಯಾಗ ಮದುವೆ ಇಟ್ಕೊಳ್ಳೋಣಂತ್ರಿ. ಇಲ್ಲಿ ಬೇಕಂದ್ರೆ ನಮಗ ಪರಿಚಯ ಇದ್ದವ್ರು ಮಾಡಿದಾರ ಏನೈತಲ್ಲ, ಬೇಕಾದ ಒಂದು ರಿಸೆಪ್ಷನ್ ಇಟ್ಕೊಂಡು ಊಟ ಗೀಟ ಹಾಕ್ಸಾಕ್ ಬರ್ತೈತಿ. ಆಗ್ತವ್ರಿ, ಅಲ್ಲೇ ನಿಮ್ಮ ಊರಾಗ ಇಟ್ಕೊಳ್ಳೋಣ್ರಿ ಲಗ್ನ. ಆಲ್ತವ್ರಿ. ಮತ್ತು ಹೌದು, ಅದು ಕರೆನೈತಿ. ಈಗ ಇಲ್ಲಿ ಎಲ್ಲಿ ರೀ ಹಳ್ಳ್ಯಾಗ ಆದ್ರೆ ಎಲ್ಲ ಹೆಣ್ಮಕ್ಳು ಎಲ್ಲ ಬಂದು ನಿಂತೆಲ್ಲ ಮಾಡ್ತಾರ್ರಿ. ನಾವು ಅದನ್ನ ವಿಚಾರ ಮಾಡಾಕತ್ತಿದ್ವಿ ರೀ, ಇಲ್ಲಿ ಯಾರನ್ನ ಕರೆಸ್ಬೇಕು ಏನು ಅಂತಂದು. ಭಾಳ ಖುಷಿ ಆತ್ರಿಪ್ಪ ನಮಗೂ. ನಮ್ಮ ಶಕ್ತಿ ಮೀರಿ ಏನೈತಲ್ಲ ಪದ್ಧತಿ ಪ್ರಕಾರ ನಾ ಮದುವೆ ಮಾಡ್ಕೊಡ್ತೇನಂತ್ರಿ. ಅಲ್ಬೇ ದೊಡ್ಡವ ಸುಮ್ಮನೆ ಕುಂತಿಲ್ಬೇ, ಏನು ಹೇಳವಲ್ಲಿ? ಆಯ್ತಮ್ಮ, ನಂದೇನೈತೆಪ್ಪ ಎಲ್ಲ ಅಲ್ಲ ನೀವ ಮತ್ತು ಮಾತಾಡ್ಕೊಳಕತ್ತೀರ. ನಂದರಿ ಏನೈತಿ ಮಾತಾಡಕ? ಹಂಗಂದ್ರಿ ಹೆಂಗ್ರಿ ವಾ? ಹಾಂ ಅಲ್ಲ, ನೀವ ಅಲ್ರಿ ಮತ್ತು ಹಿರಿಯಾರು ನೀವ ಎಲ್ಲ ಇದನ್ನ ಮಾಡ್ಬೇಕು ಅದ ಅಂತನ್ರಿ ನಾನು. ಅಲ್ಲಿ ಬೇದೊಡವ ನೀನ ಹಿರಿಯ ಮನುಷ್ಯಾಳ. ಈಗ ನಮ್ಮ ಮನ್ಯಾಗಾರ ಯಾರದಾರ ಹಿರಿಯ ಮನುಷ್ಯಾರ? ಹಾಂ ನೀ ಹೇಳ್ದಂಗ ಎಲ್ಲ ಈಗ 10 ಗಳಿಬೇಡ ಯಪ್ಪ ಪರಮಾತ್ಮ. 10 ಮಿನಿಟ್ ಆಗಿಂದ ಗಾಡಿ ಉಲ್ಟಾ ಹೊಡಿತೈತಿದ. ಅದೇನೋ ಅಂತಾರಲ್ಲ, ಮತ್ತೆ ಎಲ್ಲ ಕೂಡ ಬೆಂಕಿ ಹತ್ತಿ ಬಾರಿಸ್ಬಾರ್ದು. ಏನು ಮಾತಾಡಕ ನಾಕೇನು ಬಿಡ್ರಿ, ಎಲ್ಲ ಹೊಂದಿಕೆ ಆಗೇ ಬಿಟ್ಟದ ಅಲ್ಲಿಗ, ಹೌದಲ್ರಿ? ಅಲ್ವೇ? ಮತ್ತೆ ಮದುವೆ ವಿಚಾರ ಆತು, ಎಲ್ಲ ಆತು. ನಾವು ಎಲ್ಲ ವಿಚಾರ ಏರಿ ಹೋಗನ್ರಿ ಅವ್ರಿಗೆ. ನಿನಗ ಬಂದು ಕುಂದ್ರದ ಈಗ ಸೋ ಅಂತ ಬಂದು ಕುಂತೇವಿ, ಆಗಲೇ ಹೋಗೋಣ ನಾಕತ್ತಿಯಲ್ಲ. ಏನೈತಿ? ನಾವೇನ್ ಕೇಳಕ್ ಬಂದಿದ್ವಿ? ಮದಿ ನಾವ್ ಮಾಡ್ಕೊಡ್ತೀವಿ ಅಂತ ಕೇಳಕ್ ಬಂದಿದ್ವಿ. ಮುಗಿತಲ್ಲ ಎಲ್ಲ. ಅವರು ಹ್ಞೂ ಅಂದ್ರ ಒಂದು ಹೊಂದ್ಬಿಡು ನಿನ್ನ. ಅಯ್ಯ ಅಯ್ಯ, ಹಂಗಂದ್ರೆ ಹೆಂಗ್ರಿ ವಾದಿಗ್ರೆ? ನೀವೇನು ಬರೋದ ಈಗ ಬಂದ್ರಿ, ಆಗ್ಲೇ ಹೋಗು ಮಾತು ಮಾತಾಡಕತ್ತೀರಲ್ಲ. ಅಲ್ಲ ಇನ್ನೂ ಏನ್ ಚಾ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಹಂಗ ಹೋಗ್ತಾನೆ ಅಂದ್ರ ಬಿಟ್ಟು ಬಿಡ್ತೇನ್ರಿ ನಾವು? ಹೇ ಇಲ್ರಿಪ್ಪ, ಅಣ್ಣಾರು ಬಂದಾರ, ಇವತ್ತಿಲ್ಲೋಡ್ರಿ ಊಟ ಗೀಟ ಮಾಡ್ಕೊಂಡು ಇವತ್ತೊಂದು ದಿವಸ ಇದ್ದ ನಾಳೆಗೆ ಹೋಗ್ಬೇಕು. ಸತ್ತಿಲೆ ಸಾವಿತ್ರಿ ನೀನು. ಒಂದು ಶೋಕ ಸುಸ್ತಾಗಕತ್ತೈತಿ, ಮತ್ತೆ 2ನೇ ಶೋ ತೋರ್ಸೋದು ಬೇಡ ಗಂಡಗ ಅಂತೇಳಿ ಕರ್ಕೊಂಡು ಹೋಗಾಕತ್ತಿ. ಇನ್ನು ಇಲ್ಲೇ ವಸ್ತಿ ಉಳಿದ್ವಿ ಅಂದ್ರೆ ಶೋದ ಮ್ಯಾಗ ಶೋ 10 ನಿಮಿಷಕ್ಕೆ ಒಂದೊಂದು ಶೋ. ಎಷ್ಟು ನಾಟಕ ತೋರಿಸ್ತೀನಿ ನಿನ್ನ ಗಂಡಗ? ಸೀದಾ ಇಲ್ಲಿಂದ ಏನೈತಲ್ಲ ಈ ನಾಟಕ ಕಂಪ್ನಿಗೆ ಟಿಕೆಟ್ ಹಚ್ಚಕ್ಕೆ ಬಾಗ್ಲಕ್ಕ ನಿಂದಿರ್ಬೇಕಾಕತ್ತಿ ನಿಂಗಪ್ಪನ. ಯಾವ ಚೆನ್ನಾಗ ಇದೇನು ಬಂತೇವ ಭಾಳ ಅಂದ್ರೆ ಇನ್ನೊಂದಿಟ್ಟು ಹೊತ್ತಿಗಂದ್ರೆ ಹಿಂಗಿದ್ದಾಕಿ ಹಿಂಗೆ ಸೊಟ್ಟ ಕಳಿಕಿ ಈಗ ನೆಟ್ಟಗಿದ್ದಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂದ್ರೆ ಇದೇನು ಬಂತೇವ ನನಗೆ. ಹಂಗಂತ ಹೇಳಿ ಎದ್ದು ಹೋಗಾಕತ್ತನ ಸಾವಂತ್ರಿ. ನಿನ್ನ ಗಂಡಗೆ 2ನೇ ಪಿಕ್ಚರ್ನು ತೋರ್ಸೇ ಹೋಗೋದು. ಈಗ 1ನೇ ಭಾಗದ ಪಿಕ್ಚರ್ ತೋರಿಸೀನಿ, 2ನೇ ಭಾಗದ ಪಿಕ್ಚರ್ ತೋರಿಸಿ ನಿನಗೆ ಗಂಟಿ ಹಚ್ಚಿ ಮಂಗಳಾರತಿ ಹೊಡೆದು ಜಾಗಟಿ ಇಲ್ಲಿಂದ ಜಾಗಟಿ ಹಚ್ಚಿ ಶಂಕ ಹೋಗೇ ಕರ್ಕೊಂಡು ಹೋಗೋದು ನೀನು. ಹಂಗೆ ಮಾತ್ರ ನಾ ಸತ್ರು ಕರ್ಕೊಂಡು ಹೋಗೋದಿಲ್ಲ. ಅಲ್ಲ ಹಂಗೆ ಹೋಗಾಕ್ ಬರ್ತೈತಿ. ಈಗ ನಿಂತು ಕಾಲ್ ಮೇಲೆ ತೊಂತ ನೋಡು ನಿಂಗಪ್ಪಣ್ಣ, ತಡ್ಕೊಂಡು ನೋಡು ನೀನೇನಾಕತಿ. ಮಾತಾಡ್ಕೊಂತ ಇದೆಯಾ? ಹೋಗಂದಿ ಈತ ನಾನು ಕಾಪಿ ನರ ಚಾರ ಮಾಡ್ಕೊಂಡ್ ಬರ್ತೇನೆ. ಬ್ಯಾಡ್ರಿ, ಕಾಪಿ ಚಾ ಏನೋ ನಾವು ಕುಡಿದಿಲ್ರಿ. ಒಂದು ಗ್ಲಾಸ್ ನೀರಷ್ಟು ತಂದು ಬಿಡ್ರಿ, ಆಮ್ಯಾಗ ನೋಡೋಣಂತ್ರಿ. ನೋಡ್ರಿಪ್ಪ, ನಮ್ಮದು ತಿಳಿಗೇಡಿ ಸಣ್ಣಕ್ಕಿದೆ. ಒಂದು ಈಟು ಸಣ್ಣಕ್ಕಂತ ನಾವು ಒಂದಿಟ್ಟು ಉಪ್ಪಿಲೆ ಬೆಳೆಸ್ಬಿಟ್ಟಿವಿ. ಒಂದು ಏನರ ಹೆಚ್ಚು ಕಮ್ಮಿ ಆದರೂ ಅಣ್ಣಾರ ನೀವು ಹೊಟ್ಟೆ ಹಾಕೊಂಡು ಹೋಗ್ಬೇಕು ನೋಡ್ರಿ. ಅದಕ್ಕೇನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ನೀವು. ಇಲ್ಲೋಡ್ರಿ, ನಾವು ಒಂದ ಮಾತ ಹೇಳಿಲ್ರಿ, ಆಕಿ ಸೊಸಿ ಅಲ್ಲ ನಮ್ಮ ಮಗಳು ಅಂತ ನಾವು ತಿಳ್ಕೊತೀವಿ ಅಂತಂದು. ಹ್ಞೂನ್ರಿಪ್ಪ, ನನ್ನ 2 ಮಕ್ಳು ಅಂತೂ ಚಲೋ ದಾರಿಗೆ ಹತ್ತಿದ್ರಿ. ಈಕಿದೇ ಒಂದಿಟ್ಟು ಹೊಟ್ಟೆ ಬ್ಯಾನ್ ಇತ್ರಿ ನನಗೆ. ಮತ್ತು ನಮ್ಮ ಕಮಲವ್ವಕಾರ ಭಾಳ ಚಂದ ಇಟ್ಕೊಂಡಾರ ಬಿಡ್ರಿ. ನಾವು ಅದಕ್ಕೆ ಅನ್ನಕ್ಕೆ ತಯಾರಿಲ್ಲ ಅವ್ರಿಗೆ, ಅಂದ್ರೆ ನಮ್ಮ ಬಾಯಾಗ ಉಳಾಗುತ್ತಾವೆ. ಮತ್ತು ಹಾಗಾಗಿ ನಮಗೂ ಭಾಳ ಮನ್ಸಿಗೆ ಬಂತ್ರಿಪ್ಪ. ನಮ್ಗೆ ಭಾಳ ಖುಷಿ ಆಯ್ತು. ಹಿಂಗೆ ಕಮಲವ್ವಕಾರ ತಂಗಿಯರು ಮಗಗೆ ಕೊಡೋದು ಅಂದ್ಕೊಳ್ಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ. ಸಾವಂತ್ರಿ, ನೀರು ತರಾಕ್ ಹೋದಕಿ, ಪಾನ್ಕ ತರಾಕ್ ಹೋದಕಿ ಬರೇ ಕೈ ಸಟ್ಟಗೆ ಎಳ್ಗ್ಯಾಡ್ಸ್ಕೊಂತ ಹಂಗೆ ಬಂದು ಕುಂತ್ಲಲ್ಲ ಅದೇಕಿ. ನನಗೇನು ತಿಳಿವಲ್ವ, ಸುಮ್ ಕುಂದ್ರು ನಂದ ನನಗೆ ಹತ್ತೈತಿ. ಒತ್ತರ ಕಟ್ಟ ಬಂದಂಗಾಗೈತೆ ನನಗಂತರು. ಈಗ ಲಗ್ನದ ಎಲ್ಲಿ ಮನಿ ಮುಂದೆ ವಿಚಾರ ಅನ್ರಿ ಏನಲ್ಲಿ ಯಾವ್ರ ಮತ್ತು ಕಲ್ಯಾಣ ಮಂಟಪದು ಅದಾವ್ರಿ ಊರಾಗ? ಕಲ್ಯಾಣ ಮಂಟಪ ಎಲ್ಲಿ ಬರ್ಬೇಕ್ರಿ ನಮ್ಮ ಹಳ್ಳ್ಯಾಗ?
ನಮ್ದು ಏನಿಲ್ಲ ನೋಡ್ರಿ, ಮನ್ಯಾಗ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಪೆಂಡಾಲ್ ಹೊಡಿಸ್ತೇನೆ ರೀ, ಬೇಕಾದಂಗೆ ಪಡಾ ಜಾಗ ಐತ್ರಿ. ಪೆಂಡಾಲ್ ಹೊಡಿಸಿ ನೋಡ್ರಿ ಮನ್ಯಾಗ ಬೇಕಾದಂಗೆ ಇದನ್ನ ಮಾಡಿದ್ರೆ ನಮ್ಮ ಮನಿನೂ ದ್ವಾರದೈತ್ರಿ, ಬೇಕಾದಷ್ಟು ಮಂದಿ ತೊಗೊಂಬರ್ರಿ ನೀವು, ಒಳಗೆ ಹಾಕೋತತ್ ನಮ್ಮ ಮನೆ. ನೀವೇನು ವಿಚಾರ ಮಾಡಾಕೋಬೇಡ್ರಿ. ಅಲ್ಲೇ ಮುಂದೊಂದು ದೊಡ್ಡದೊಂದು ಪೆಂಡಾಲ್ ಹೊಡಿಸ್ತೇವ್ರೆ, ನೀವೇನು ವಿಚಾರ ಮಾಡಾಕೋಬೇಡ್ರಿ. ಮದ್ವೆ ಕಾಳಜಿ ಬಿಟ್ಬಿಡ್ರಿ ನೀವು, ಮದ್ವೆ ಜವಾಬ್ದಾರಿ ನಂದು. ಯಾರ ಮದ್ವೆ ವಿಚಾರ ಮಾತಾಡಕತ್ತಾರ್ರಿ ಇವ್ರು? ಯಾಕ ಊರಾಗ ಮತ್ತೆ ಯಾರ್ದಾರ ಮದ್ವಿದು ಜವಾಬ್ದಾರಿ ತಗೊಂಡ್ರಿ ಅಣ್ಣಾರ ನೀವು? ಅಲ್ರಿ ವಾಕರ ಯಾರ್ದಂತ ಕೇಳ್ತಿರಲ್ರಿ? ನಮ್ಮ ಹುಡುಗರ್ದ ಮಾತಾಡಕತ್ತೇನೆ ರೀ ನಾನು. ಹೇಳಿಲ್ರಿ ಅಣ್ಣ ಆಗಲೇನ ಊರಾಗ ಲಗ್ನದ ವಿಚಾರ ಅಂತಂದು. ಅದಕ್ಕೆ ಮತ್ತು ಅದನ್ನ ಅಣ್ಣಾರು ಕೇಳಾಕತ್ತಿದ್ರಿ, ಕಲ್ಯಾಣ ಮಂಟಪ ಹಿಡಿದು ಮಾಡ್ತಿರೋ ಏನು ಮನ್ಯಾಗ ಮಾಡ್ತಿರೋ ಅಂತಂದು. ಮನ್ಯಾಗ ಮಾಡಿಬಿಡ್ದ್ರಿ ಲಗ್ನಾನ, ಹೊರಗೆ ಒಂದು ಆಡ್ದ ಸ್ಟೇಜ್ ಹಾಕಿ ಹೊರಗೆ ಮದುಮಕ್ಕಳನ್ನ ಕುಂದ್ರಿ ವ್ಯವಸ್ಥೆ ಮಾಡೋದು, ಅದನ್ನ ಮಾತಾಡಕತ್ತಿದ್ವಿ ರೀ ಮದ್ವೆ ವಿಚಾರನ. ಯಾರು ಹೇಳಿದ್ರಿ ನಿಮಗ? ನನ್ನ ಇರು ಒಬ್ಬವನ ಮಗನ್ನ ನೀವು ಹಳ್ಳ್ಯಾಗ ತಗೊಂಬಂದು ನೀವು ಕಂಪಿ ಮನ್ಯಾಗ ಲಗ್ನ ಮಾಡ್ತಂತಂದು ಯಾರು ಹೇಳಿದ್ರು? ಯಾರು ನಿಮ್ಗೆ ಅದನ್ನ ಹೇಳೋರು? ನಿಮ್ಗೆ ಎಷ್ಟು ಧೈರ್ಯ ಐತಂತ ನನ್ನ ಮಗನ ಮದ್ವೆ ನಿಮ್ಮ ಹಳ್ಳ್ಯಾಗ ಮಾಡ್ತಾನೆ ಅನ್ನಕತ್ತೀರಿ ನೀವು? ಆತೇನು ನನ್ನ ಕತೆ ಮುಗೀತ, ರುದ್ರಾವ ತರ ತಾಳಿದ್ಲು ಎಲ್ಲ ಕೊಡೆ. ನನ್ನ ಗಂಡನ ಮುಂದೆ ಹೊಲಿಗೆ ರಾತಂದ್ರೆ ಈ ಬೀಗಿತನ ಅಂತ ಸತ್ರು ಮಾಡಿಸ್ಕೊಡುದಿಲ್ಲ. ನನ್ನ ಮಗಳನ್ನ ಒಯ್ದು ಎಲ್ಲರೂ ಒಂದು ಕೊಂಪೆ ಆಗಿ ತುರುಗುತ್ತಾನ. ನನ್ನ ಮಕ್ಕಳು ಅಷ್ಟು ಚಂದಾಗಿರ್ಬೇಕು ಇವಂಗ. ನನ್ನ ಮಗಳಾದ್ರೆ ಕೊಂಪೆ ಆಗಿ ಸಾಯ್ಬೇಕು. ಇಲ್ಲ ಇವನ ಮಕ್ಕಳು ಹೆಂಗೆ ಮೇರ್ಯಾಕತ್ತಾರ ಹಂಗೆ ನನ್ನ ಮಗಳನ್ನೂ ಮೇರಿಬೇಕು, ನನ್ನ ಮಗಳನ್ನೂ ಕಾರ್ನ್ಯಾಗ ಓಡಾಡ್ಬೇಕು. ನನ್ನ ಮಗಳು ಅವ್ರಕ್ಕಿಂತ ಚಂದಾಗಿರ್ಬೇಕು. ಆಕೆ ಚಂದಾಗಿರ್ಬೇಕಂದ್ರೆ ಈ ಮನೆ ಸೇರ್ಸಾಕ ಬೇಕು ನಾನು. ಯವ್ವ ಈಗ ನೀ ಹೆಂಗೆ ಬಗೆಹರಿಸ್ಲಿ ಯವ್ವ, ನಾನು ಹೆಂಗೆ ಬಗೆಹರಿಸ್ಲಿ ಅಂತ ನಾನು